ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ ಎಂಬ ಹಾಡನ್ನ ನೀವು ಕೇಳಿರಬಹುದು. ಆ ಮದಗದ ಕೆರೆ ಈಗ ತುಂಬಿ ಹರಿತಾ ಇದೆ. ಅಲ್ಲೊಂದು ವಿಶೇಷತೆ ಕೂಡ ಇದೆ. ಜೋಗ ಜಲಪಾತ ನೆನಪಿಸುವಂತಹ ಫಾಲ್ಸ್ ಇಲ್ಲಿದೆ. ಹೀಗೆ ನೊರೆ ನೊರೆಯಾಗಿ ಧುಮ್ಮಿಕ್ಕುವ ನೀರು, ಬಂಡೆ ಮೇಲಿಂದ ಜುಳು ಜುಳು ಹರಿವ ಜಲಧಾರೆ. ಈ ಸುಂದರ ದೃಶ್ಯ ಕಣ್ಣಿಗೆ ಮುದ ನೀಡುತ್ತೆ, ಮನಸ್ಸೂರೆಗೊಳ್ಳುತ್ತೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮಾಸೂರ ಸಮೀಪದಲ್ಲಿರುವ ಈ ಮದಗದ ಕೆರೆ ಪ್ರವಾಸಿಗರಿಗೆ ಸ್ವರ್ಗ. ಮಾಸೂರು ಫಾಲ್ಸ್ ಅಂತಾನೆ ಇದು ಫೇಮಸ್. ಸಾವಿರಾರು ಎಕರೆ ಭೂಮಿಗೆ ಇಲ್ಲಿಂದ ನೀರು ಸರಬರಾಜಾಗತ್ತೆ. ಕೆರೆಯ ಒಂದು ತುದಿಗೆ ಜಲಪಾತ ಇದೆ. ಸುತ್ತ ಇರೋ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು ಫಾಲ್ಸ್ ಸೌಂದರ್ಯವನ್ನ ಇಮ್ಮಡಿಗೊಳಿಸಿವೆ. ಇಲ್ಲಿ ಬೆಟ್ಟ ಗುಡ್ಡಗಳು ಎಲ್ಲ ಸೀನ್ಗಳು ಇವೆ. ಜೋಗ್ ಫಾಲ್ಗಿಂತ ಚೆನ್ನಾಗಿ ಇದೆ. ತುಂಬಾ ಹತ್ರದಿಂದ ನೋಡಬಹುದು. ಜೋಗ್ ಫಾಲ್ಗೆ ಅಲ್ಲಿ ಇದು ಹತ್ರಕ್ಕೆ ಹೋಗಲು ಬಿಡೋದಿಲ್ಲ, ದೂರಿಂದಲೇ ನೋಡಬಹುದು. ಅಂದ್ರೆ ಇಲ್ಲಿ ಎಲ್ಲ ಸೀನ್ ತುಂಬಾ ಹತ್ರದಿಂದ ಕಾಣ್ತೇವೆ, ತುಂಬಾ ಖುಷಿ ಪಡಬಹುದು. ಜೋಗದಷ್ಟು ಎತ್ತರದಿಂದ ನೀರು ಬೀಳದೆ ಇದ್ರೂ ನೋಡುಗರ ಕಣ್ಣಿಗೆ ಹರ್ಷ ಉಂಟು ಮಾಡುವಷ್ಟು ಸಾಮರ್ಥ್ಯ ಈ ಜಲಪಾತಕ್ಕಿದೆ. ಇದರಿಂದ ದಿನದಿಂದ ದಿನಕ್ಕೆ ಜನ ಬರೋದು ಜಾಸ್ತಿ ಆಗ್ತಿದೆ. ಹಾವೇರಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿರೋದ್ರಿಂದ ಜಲಪಾತ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಜಲಪಾತ ನೋಡೋಕೆ ಬರೋ ಪ್ರವಾಸಿಗರಿಗೆ ಸರಿಯಾದ ವ್ಯವಸ್ಥೆ ಇಲ್ಲಿಲ್ಲ. ಇಲ್ಲಿ ಬಹಳ ಚೆನ್ನಾಗಿದೆ. ಬೆಟ್ಟ ಗುಡ್ಡ, ಹರಿಯುವ ನೀರು ಸಹ ಬಹಳ ತಂಪಾಗಿದೆ, ಗಾಳಿಯೂ ಬಹಳ ತಂಪಾಗಿದೆ. ಆದರೆ ಇಲ್ಲಿ ಬಹಳ ಸಾಕಷ್ಟು ಜನ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸರಿಯಾದ ಒಂದು ಕೂತ್ಕೊಳ್ಳಿಕ್ಕೆ ಸೌಲಭ್ಯವನ್ನು ಸರ್ಕಾರ ಒದಗಿಸಿಲ್ಲ. ಇಂಥ ಕೆರೆಯನ್ನ ಸರ್ಕಾರ ಅಭಿವೃದ್ಧಿಪಡಿಸಬೇಕಾಗಿದೆ. ಐತಿಹಾಸಿಕ ಮದಗದ ಕೆರೆಯನ್ನ ರಕ್ಷಿಸೋಕೆ ಮುಂದಾಗಬೇಕಿದೆ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಎಂಬ ಹಾಡು ಎಲ್ಲರಿಗೂ ಚಿರಪರಿಚಿತ. ಆದರೆ ಹಾವೇರಿ ಜಿಲ್ಲೆಯಲ್ಲಿರುವ ಈ ಮದಗದ ಕೆರೆ ಹಾಗೂ ಜಲಪಾತ ಮಾತ್ರ ರಾಜ್ಯದ ಬಹುತೇಕರಿಗೆ ಇನ್ನೂ ಅಪರಿಚಿತ. ನಿಸರ್ಗದ ಮಧ್ಯೆ ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ಇಲ್ಲಿನ ಜಲಪಾತ ಎಲ್ಲರನ್ನ ತನ್ನತ್ತ ಸೆಳೀತಾ ಇದೆ. ಆದರೆ ಈ ಜಲಪಾತಕ್ಕೆ ಒಳ್ಳೆಯ ಕಾಯಕಲ್ಪದ ಅವಶ್ಯಕತೆ ಇದೆ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಪ್ರಕೃತಿ ಸೌಂದರ್ಯಕ್ಕೆ ಕೊಡಲಿಪಟ್ಟು ಬಿದ್ದಂತಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಮದಗದ ಕೆರೆ ಉತ್ತಮ ಪ್ರವಾಸಿ ತಾಣವಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಅರುಣ್ ಕುಮಾರ್ ಜೊತೆ ಸುಶೀಲ್ ಕುಮಾರ್ ನಾಡ್ಗೆ, ಸಮಯ ನ್ಯೂಸ್, ಹಾವೇರಿ.